ಮಂಡ್ಯ ಮೂಡ 107 ಸೈಟ್ ಹಗರಣದಲ್ಲಿ ನನ್ನ ಸಿಲುಕಿಸಿ ಜೈಲಿಗೆ ತಳ್ಳುವ ಹುನ್ನಾರ ನಡೆದಿತ್ತು. ಆದರೆ ನಿರ್ದೋಷಿಯೆಂದು ಕೋರ್ಟ್ ತೀರ್ಪು ನೀಡಿದ್ದರಿಂದ ವಿರೋಧಿಗಳ ಲೆಕ್ಕಾಚಾರ ಕೆಳಕೆಳಗಾಯಿತು ಎಂದು ಮಾಜಿ ಶಾಸಕ ಸಿ. ಪುಟ್ಟರಾಜು ಹೇಳಿದರು. ಪಾಂಡುಪುರ ಪಟ್ಟಣದ ಎಪಿಸಿಎಂಎಸ್ ರೈತ ಸಭಾಂಗಣದಲ್ಲಿ ಮುಂಬರುವ ಡಿಸಿಸಿ ಬ್ಯಾಂಕ್ ಹಾಗೂ ಡಿಎಫ್ಸಿಎಂ ಚುನಾವಣೆ ಮತ್ತು ಜೆಡಿಎಸ್ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯಲಿರುವ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಪ್ರಯತ್ನ ನಡೆದ ಜೆಡಿಎಸ್ ಕಾರ್ಯಕರ್ತರ ಪೂರ್ಣ ಸಭೆಯಲ್ಲಿ ಅವರು ಮಾತನಾಡಿದರು. ಮೂಡ ಹಂಚಿಕೆ ಮಾಡಿದ್ದ ನಿವೇಶನವನ್ನು ಮನೆಕಟ್ಟು ಯೋಜನೆಯಿಲ್ಲ ಎಂದು ಕೆಲವರು ಸೈಟ್ಗಳನ್ನು ವಾಪಸ್ ಮಾಡಿದರು. ಹೀಗಾಗಿ ಮೂಡದ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ಕಂಪನಿಗಳು ಸೈಟ್ ಮಾರಾಟ ಮಾಡಿ ಬ್ಯಾಂಕ್ ಸಾಲ ನಡೆಸುತ್ತಿದ್ದರು. ಇದನ್ನು ಸಂಬಂಧಿಸಿದ ನಾನು ನಿವೇಶನ ಪಡೆಯಲು ಮತ್ತೊಮ್ಮೆ ಅರ್ಜಿಯಾಗಿ ಆಹ್ವಾನಿಸುವಂತೆ ಪ್ರಯತ್ನಿಸಿದ್ದೆ. ಈ ಪ್ರಕರಣದ ಸಲುವಾಗಿ ಪ್ರಕರಣವನ್ನು ಸಿಬಿಐಗೆ ವಹಿಸಿದ್ದರು. ಆದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನನಗೆ ನಿರ್ದೋಷಿ ಎಂದು ತೀರ್ಪು ನೀಡಿದೆ ಎಂದು ತಿಳಿಸಿದರು. ಮುಂಬರುವ ಎಂಪಿಸಿಸಿ ಬ್ಯಾಂಕ್ ಹಾಗೂ ಡಿಎಫ್ಸಿಎಂ ಚುನಾವಣೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕು ಎಂದು ಮಾಜಿ ಶಾಸಕ ಸಿ. ಪುಟ್ಟರಾಜು ಇದೇ ವೇಳೆ ಕಾರ್ಯಕರ್ತರಿಗೆ ಕರೆ ನೀಡಿದರು. 95% ಹಿಂದೂಗಳು ಇರುವ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ವೇಳೆ ದೊಡ್ಡ ಅಪರಾಧ ಎಸಗಿದ್ದಾರೆ. ಕಳೆದ ವರ್ಷವೂ ನಾಗಮಂಗಲದಲ್ಲಿ ಗಣಪತಿಯನ್ನು ಬಸ್ಸಿನಲ್ಲಿ ತೆಗೆದುಕೊಂಡು ಹೋಗಿ ವಿಸರ್ಜನೆ ಮಾಡುವ ಪರಿಸ್ಥಿತಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಮಾಣ ಮಾಡಿದ್ದರು. ಚನ್ನಪಟ್ಟಣದಿಂದ ಬಂದ ಕಿಡಿಗೇಡಿಗಳು ಗಣಪತಿಗೆ ಕಲ್ಲೆಸೆದು ಜಿಲ್ಲೆಗೆ ಮಸಿ ಬಳಿಯುವ ಕೆಲಸ ಮಾಡಿದ್ದಾರೆ. ಇದನ್ನು ಮುಸ್ಲಿಂ ನಾಯಕರು ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ನವರು ಜಿಲ್ಲೆಯನ್ನು ಇಲ್ಲಿನ ಸ್ಥಿತಿಗೆ ತಳ್ಳುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಚಿವ ಎನ್. ಚಲುವಸ್ವಾಮಿ ವಿರುದ್ಧ ಪುಟ್ಟರಾಜು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು. ನಿಖಿಲ್ ಕುಮಾರಸ್ವಾಮಿ ಅವರು 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮ ಪಾಂಡುಪುರದಲ್ಲಿ ಆಯೋಜಿಸಲಾಗುವುದು ಎಂದರು. ಕಾರ್ಯಕ್ರಮಕ್ಕೆ ದಿನಾಂಕ ಶೀಘ್ರದಲ್ಲೇ ನಿಗದಿ ಮಾಡಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಜ್ಯೋತಿಲಕ್ಷ್ಮಿ, ಬಿವೈ ಬಾಬು, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್. ಎ. ಮಲ್ಲೇಶ್, ಜಿಪಂ ಮಾಜಿ ಸದಸ್ಯ ಎಚ್. ಮಂಜುನಾಥ್, ಮುಖಂಡರಾದ ಪಿ. ಎಸ್. ಲಿಂಗರಾಜ್, ಆರ್. ಸೋಮಶೇಖರ್, ಎನ್. ಗಿರೀಶ್, ಎಚ್. ನಂಜೇಗೌಡ, ಮಾದೇಗೌಡ, ಶ್ರೀರಾಮ್ ಇತರರು ಇದ್ದರು. ಸಂತೋಷ ಅಂತ ಹೇಳಿ ಎಲ್ಲ ಪುಸ್ತಕ ಏನು ಮಾಡೋದು ನಾವು ಅದರಿಂದ ನಾವು ಆಕಾಂಕ್ಷಿಸ್ತೇವೆ. ಅಣ್ಣವರು ಹಿರಿಯರು ಉತ್ಸವಗಳವ್ರೆ ಅವ್ರ ಊರಿನಿಂದ ಅವಕಾಶ ಮಾಡ್ಕೊಳ್ಳೋದು. ಆವಾಗ ಕಾರಣ ಬೇಜಾರಾಗಿ ನನಗೆಲ್ಲ ಎಲೆಕ್ಷನ್ಗೆ ಹೋಗಿಲ್ಲ. ನಮ್ಮ ಪಕ್ಷದ ವತಿಗೆ ಎಲ್ಲ ಕಾರ್ಯಕರ್ತ ನಿಲ್ಲಿಸಿ ಹೋರಾಡಿ ನಾನು ಪಾಂಡುಪುರ ವ್ಯವಸಾಯ ನಾನು ಆಸಕ್ತಿ ದಯವಿಟ್ಟು ಮಾಡಿಕೊಡಿ. ನೀವೇನು ಹೇಳ್ತಾರೆ ನೀವೇನು ಹೇಳ್ತಾರೆ ಕೆಲಸ ನಾನು ಮಾಡಿಕೊಡ್ತೀನಿ. ನಾನು ಉತ್ತಮೇಗೌಡ ಅಂತ ಹಳೆಗೋಡು ಕೃಷಿ ಸಹಕಾರ ಸಂಘದಿಂದ ಜಿಲ್ಲೆಗೆ ಇದ್ದೀನಿ. ನಾನು ಅಭ್ಯರ್ಥಿ ಅಲ್ಲ, ನಾಯಕ ಗೌಡ. ಸೇರಿದಾರಿದ್ದಾರೆ. 4,300 ಸೇರಿದಾರಿಂದ 8 ಓಟನ್ನು ಹಾಕಬೇಕು. 4,300 ಸೇರಿದಾರು 8 ಜನರನ್ನ ಅದಕ್ಕೆ ಸಪರೇಟ್ ಕ್ಯಾಂಡಿಡೇಟ್ ಮಾಡಬೇಕು. ಅದರಲ್ಲಿ 2 ಜನರಲ್ಲು 1 2B, 2 ಲೇಡಿ ಜನರಲ್ಲು, 1 ಪರಿಶಿಷ್ಟ ವರ್ಗ, 7 ಪರಿಶಿಷ್ಟ ಪಂಗಡ, 1 2A. ಈ ಮೊದಲು ಜನರಲ್ ಸೀಟ್ಗೆ ಯಾರ್ಯಾರು ಆಕಾಂಕ್ಷಿಸಿದ್ರಿ ಒಂದು ಹೆಸರು ಬರ್ತೀವಿ. ನನ್ನ ವಾದದ ಟಿಕೆಟ್ ನಾನು ಜನರಲ್ ಆಕಾಂಕ್ಷೆ ಆಗಿದ್ದೇನೆ. ನಾನು ಆಕಾಂಕ್ಷೆ ಆಗಿದ್ದೇನೆ. ನಮಗೆ ಏನಾರ ಅವಕಾಶ ಕೊಡಲಿಲ್ಲ, ಕಾಂಪಿಟೇಷನ್ ಜಾಸ್ತಿ ಇದೆ ಅಂದರೆ ನಮ್ಮ ಮನೆಯವ್ರಿಗಾರು ಅವಕಾಶ ಕೊಡಿ, ಕೇಳಿ ಮಹಿಳಾ ಅಂತ ಹಲವಾರು ಇದೇ ಚುನಾವಣೆ ಕಮ್ಮಿಯನ್ನು ಹೋಗ್ತಿದ್ದೇನೆ. ಈ ಬಾರಿ ಅವಕಾಶ ಮಾಡಿ ಪಕ್ಷ ಮಾತಾಡ್ತಾರೆ. ನನ್ನ ಹೆಸರು
ಆದರ್ಶ ಅಂತ ಕಳೆದ ಬಾರಿ ನನ್ನ ಕುಟುಂಬದಿಂದ ಪರಾಭವಗೊಂಡವ್ರೆ. ಇದನ್ನ ದಯಮಾಡಿ ಓದಿ ಹಾಕ್ಕೋಬೇಕು. ನನ್ನ ಕುಟುಂಬದ ನೋವನ್ನ ನಾನು ಇವತ್ತು ಕೇಳ್ಕೊತಾ ಇದ್ದೀನಿ. ನಾಯಕರ ಪುಟ್ಟರಾಜು ಮಾತಾಡುವ ಎಲ್ಲ ವಿಷಯನೂ ಮಾತಾಡಿದ್ದಾರೆ. ಪುನಃ ಅದನ್ನೇ ರಿಪೀಟ್ ಮಾಡೋದು ಬೇಡ. ನೀವೀಗೇನು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ಮಾಡ್ತೀರಿ, ಇದು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಪೂರ್ವಭಾವವಾಗಿ ಒಂದು ಪ್ರಚಾರ ಮಾಡೋದು ಆಗುತ್ತೆ. ಬಹುಶಃ ನೀವು ಈ TAPCMS ನೀವು ಜನರಲ್ ಚುನಾವಣೆ ಮಾಡಿದ್ರೆ ಒಂದು MLA ಚುನಾವಣೆ ಪ್ರಚಾರ ಮಾಡೋದಕ್ಕೆ ಆಗುತ್ತೆ. ಇಡೀ ತಾಲೂಕಲ್ಲ ಸುತ್ತಾಡಬೇಕು. ಹಾಗೆ ಈಗಾಗಲೇ ನೀವು ಸೊಸೈಟಿಗಳನ್ನ ಮತ್ತು ಡೈರಿಗಳ ಚುನಾವಣೆಗಳು ಮಾಡಿದ್ದೀರಿ. ಯಾಕೆ ಕೇಳ್ತೀನಿ ಅಂದರೆ, ನೀವು ನಿರಂತರವಾಗಿ ಮತದಾರರ ಸಂಪರ್ಕದಲ್ಲಿ ಇದ್ದೀರಾ. ಈಗ ಈ ಒಂದು ಸಂಘಟನೆ ಮತ್ತು ಸಂಪರ್ಕ ನಮಗೆ ಅನಿವಾರ್ಯ. ಎಲ್ಲ ಬಂದು ಹೇಳ್ತಾ ಇದ್ರು. ಇವತ್ತು 15-16-17 ಸೊಸೈಟಿಯವರು ಬಂದು ನಾನು ಡೆಲಿಗೇಷನ್ ತಗೊಂಡಿದ್ದೀನಿ ಅಂತ ಅಂದ್ರೆ ಅವರೆಲ್ಲ ಜನತಾದಳದ ಬೆಂಬಲಿಗರು. ಅಲ್ಲಿಗೆ ಆ ಸೊಸೈಟಿಗಳೆಲ್ಲ ಜನತಾದಳದ ಪರವಾಗಿವೆ ಅಂತೇಳಿ ಅರ್ಥ ಆಗಿದೆ. ನಾವು ವಿಧಾನಸಭಾ ಚುನಾವಣೆ ಆದಮೇಲೆ ಜನರಲ್ಲಿ ಬದಲಾವಣೆ ಆಗಿದೆ. ಅವ್ರಿಗೆ ತಮ್ಮ ತಪ್ಪಿನ ಅರಿವಾಗಿದೆ. ಈಗ ಪುನಃ ಜನತಾದಳದ ಪರವಾಗಿ ಬರ್ತಾ ಇದ್ದಾರೆ. ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿಯವರು ಕೂಡ ಆ ಕಾರ್ಯಕ್ಕೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ, ಇಲ್ಲ ಅಂತ. ಅದು ಕುಮಾರಣ್ಣ ಎಲೆಕ್ಷನ್ ಆಗಲೇ ಪ್ರೂವ್ ಆಗಿದೆ. ಕಾಂಗ್ರೆಸ್ ಏನು ಒಂದು ಪುಕ್ಸಟ್ಟೆ ಗ್ಯಾರಂಟಿಗಳನ್ನ ಕೊಟ್ಟು ಓಟ್ನ ಖರೀದಿ ಮಾಡಿದ್ರು, ಅದನ್ನ ಜನ ಒಪ್ಪಿಲ್ಲ, ತಿರಸ್ಕಾರ ಮಾಡಿದ್ವಿ ಅಂತ ಹೇಳಿ MP ಚುನಾವಣೆಗೆ ತೋರಿಸ್ಕೊಂಡಿದ್ದೀವಿ. ನೋಡಿ, ಈಗ ಈ ಕಾಂಗ್ರೆಸ್ ಸರ್ಕಾರ ಹಲವಾರು ತಪ್ಪು ಹೆಜ್ಜೆಗಳನ್ನ ಇಟ್ಟಿದ್ದಾರೆ. ಈ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು, ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ಊರ ಕಡೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ನಿಮ್ಮೂರು ರಸ್ತೆನ ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ನೋಡಿ, ಬೇರೆ ಊರಿನಲ್ಲಿ ಶಾಸಕರು ಕ್ಯಾಬ್ನಲ್ಲಿ ನೀವು ಸ್ಟೇಷನ್ ಇಂದ ಕ್ಯಾಬ್ನಲ್ಲಿ ಗಂಟೆವರೆಗೂ ಗೊತ್ತಾಗುತ್ತೆ. ಅಲ್ಲಿಗಂಟವರು ನೀವು ಉಗುಳದಿಂದ ಆ ಕಡೆ ಹೋದ್ರೆ ಗೊತ್ತಾಗುತ್ತೆ ರಸ್ತೆ ಎಷ್ಟು ಅಲ್ಲಿಗಟ್ಟಿವೆ ಅಂತ. ಅವ್ರ ಊರಿಗೆ ಮಾಡ್ಕೊಳಕ್ಕಾಗಿಲ್ಲ, ಇನ್ನು ನಮ್ಮೂರು ಮಾಡಾರ ಖಂಡಿತ ಇಲ್ಲ. ಕಾರಣ ಏನು ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಇವರು ಯಾವುದೋ ಒಂದು ಸಣ್ಣ ಪುಟ್ಟ 1 ಕೋಟಿ 2 ಕೋಟಿ ಬಂದದನ್ನ ಏನು ಅದನ್ನೇ ದೊಡ್ಡ ಪ್ರಚಾರ ಮಾಡ್ಕೊಂಡು ಫ್ಲೆಕ್ಸ್ ಹಾಕೊಂಡು ಶಾಸಕರು ಇದು ಪ್ರಾರಂಭೋತ್ಸವ ಮಾಡ್ತಾರೆ, ಇದು ಶಂಕುಸ್ಥಾಪನೆ ಮಾಡ್ತಾರೆ. ಅದನ್ನೇ 2 ಕೋಟಿ 3 ಕೋಟಿ ಕೆಲಸನೇ. ಇದು 100 ಕೋಟಿ ಕೆಲಸನ ಆಗಲೇ ಪುಟ್ಟರಾಜು ಈ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಒಂದೇ ಒಂದು ಆ ಥರದ ಒಂದು ಜ್ಞಾಪಕ ಉಳಿಯುವಂತ ಒಂದು ಕೆಲಸ ಇಲ್ಲಿವರೆಗೆ ನಮ್ಮ ಪಾಂಡುಪುರ ತಾಲೂಕಿಗೆ ಬಂದಿಲ್ಲ. ಇನ್ನು ಉಳಿದ ಅವಧಿಯಲ್ಲಿ ಬರುತ್ತೆ ಏನೋ ನಂಬಿಕೆ ಇಲ್ಲ ನಮಗೆ. ಈ ದಿನ ನಿಮ್ಮನ್ನೆಲ್ಲ ಕರೆದಿರ್ತಕ್ಕಂಥದ್ದು ಈಗಾಗಲೇ ಪಕ್ಷದ ನೋಂದಣಿ ಕಾರ್ಯಕ್ರಮವನ್ನು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರ್ ಅವರನ್ನ ಕರೆಸಿ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಗೆದ್ದಿರ್ತಕ್ಕಂಥ ನಮ್ಮೆಲ್ಲ ಸಹಕಾರಿ ವರ್ಗಗಳನ್ನು ಅಭಿನಂದಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಆಯೋಜನೆ ಮಾಡಿಕೊಂಡಿದ್ದು, ಹಲವಾರು ಕಾರಣಗಳಿಂದ ಇವತ್ತು ಆ ಕಾರ್ಯಕ್ರಮ ಮುಂದೂಡ್ತಾನೆ ಬಂದಿದೆ. ಇವತ್ತು ಒಂದು ಬಹುಮುಖ್ಯವಾಗಿ ನಾವು ಈಗಾಗಲೇ ಸಭೆಯನ್ನು ಕರೆಯಬೇಕಾದಂಥ ಅನಿವಾರ್ಯತೆ. ಇದೇ ತಿಂಗಳು 28ನೇ ತಾರೀಕು ನಮ್ಮ TAPCMSನ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಯನ್ನು ಇವತ್ತು ಚುನಾವಣಾಧಿಕಾರಿಗಳು ಫಿಕ್ಸ್ ಮಾಡಿದ್ದಾರೆ. ಆ ಕಾರಣದಿಂದ ನಾವು ಈ ಚುನಾವಣೆ ಸಭೆಯನ್ನು ಮಾಡಲೇಬೇಕಾದಂಥ ಅನಿವಾರ್ಯ ಬಂದಂಥ ಕಾರಣದಿಂದ ಇವತ್ತು ಇಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಇವತ್ತು ನಾನು ವಿನಂತಿ ಮಾಡತಕ್ಕಂಥದ್ದಿಷ್ಟೇ, ಮೊದಲಿಗೆ ಪಕ್ಷದ ವತಿಯಿಂದ ಇವತ್ತು ದುರ್ಗಾವಣೆ ಸೇರಿದಾಗೆ ನಮ್ಮ ಹೆಚ್ಚು ಕಮ್ಮಿ 35 ಬ್ಯಾಂಕ್ಗಳ ಚುನಾವಣೆಯಲ್ಲಿ ಅತಿ ಹೆಚ್ಚಿನ
25 ಬ್ಯಾಂಕ್ಗಳಲ್ಲಿ ನಮ್ಮ ನಿರ್ದೇಶಕರು ಗೆದ್ದು ಆಡಳಿತವನ್ನು ಹಿಡಿಯುವಂಥ ಒಂದು ವ್ಯವಸ್ಥೆನ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಮಾಡಿದ್ದೀರಿ. ಹಾಗಾಗಿ ನಿಮಗೆ ಮುಖ್ಯವಾಗಿ ನಿಮಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಅದಕ್ಕಿಂತ ನಿಜವಾಗಿ ಇವತ್ತೇನು PLD ಚುನಾವಣೆ, ಆ ಚುನಾವಣೆಯಲ್ಲೂ ನಮ್ಮ ಆಡಳಿತ ಮಂಡಳಿಯಿಂದ ಗೆಲ್ಲಿಸಿ ನೂತನ ಅಧ್ಯಕ್ಷರಾಗಿಲ್ಲೇ ಚೆಲುವೇಗೌಡರು ಹುಡುಗ ಬಂಗೋಳಿಯಲ್ಲಿ ಕೂತಿದ್ದಾರೆ, ಅವರನ್ನ ಅಧ್ಯಕ್ಷರಾಗಿ ಮಾಡಿದ್ದೀರಿ. ಆ ಕಾರಣದಿಂದ ಇವೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಸ್ನೇಹಿತರಿಂದ ತಪ್ಪನ್ನು ನೀಡಬೇಕಾಗ್ತದೆ. ಒಂದನ್ನು ನಾವೆಲ್ಲಿ ಸ್ಪಷ್ಟಪಡಿಸಬೇಕಾಗುತ್ತೆ, 2 ಬಾರಿ ಇವತ್ತೇನು ನಾವೆಲ್ಲ ಆರಾಧಿಸ್ತಕ್ಕಂಥ ಆ ಮಂಜುನಾಥೇಶ್ವರನ ಒಂದು ಸನ್ನಿಧಿಗೆ, ಆ ಪರಮಾತ್ಮನಿಗೆ ಕಳಂಕ ತರುವಂಥ ಒಂದು ಪ್ರಯತ್ನವನ್ನ ಮಾಡಿ ಇವತ್ತು ಜೈಲು ಕಂಬಿ ಎಣಿಸ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಬಹುತೇಕ ಮುಂದಿನ ದಿನಗಳಲ್ಲಿ ಇವತ್ತು ಆ ಪರಮಾತ್ಮನ ಒಂದು ಅವಕೃಪೆಗೆ ಒಳಗಾದಂಥವರು ಯಾವ ರೀತಿ ಭಸ್ಮ ಆಗಿದೆ ಇರ್ತಕ್ಕಂಥದ್ದನ್ನು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಬಹುತೇಕ ಆ ಸ್ಥಿತಿ ಕಾಂಗ್ರೆಸ್ ಪಕ್ಷದವರಿಗೆ ಮುಂದಿನ ದಿನಗಳಲ್ಲಿ ಬರುತ್ತೆ. ಕಾರಣ ಇಷ್ಟೇ, ಇವತ್ತು ಮಂಡ್ಯ ಅಂದರೆ ಇಂಡಿಯಾ ಅಂತ ಖ್ಯಾತಿ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ 100ಕ್ಕೆ 95 ಭಾಗನೇ ಹಿಂದೂ ದೇವರನ್ನ ಪೂಜೆ ಮಾಡ್ತಕ್ಕಂಥ ಜನ ಇರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಗಣಪತಿ ಕೂರಿಸಿ ಗಣಪತಿ ಬಿಡ್ಲಿಕ್ಕೂ ಇವತ್ತು ಎಷ್ಟು ಮಟ್ಟಿಗೆ ಒಂದು ದೊಡ್ಡ ಹುನ್ನಾರವನ್ನು ನಡೆಸ್ತಾರೆ ಅಂತಕ್ಕಂಥದ್ದನ್ನ ಕಳೆದ ಬಾರಿ ನಾಗಮಂಗಲದಲ್ಲಿ ಪಾಪ ವ್ಯವಸ್ಥಿತವಾಗಿ ಮಾಡ್ತಿದ್ದಂಥ ಕಾರ್ಯಕ್ರಮವನ್ನ ಗೌರ್ಮೆಂಟ್ ಬಸ್ಸಲ್ಲಿ ತಗೊಂಡೋಗಿ ಗಣಪತಿ ವಿಸರ್ಜನೆ ಮಾಡುವಂಥ ಕೆಲಸವನ್ನ ಆ ಜಿಲ್ಲಾಧಿಕಾರಿ ಮಾಡಿಸ್ತಾ ಇವತ್ತು ಬಹುತೇಕ ಮದ್ದೂರಲ್ಲೂ ಅದೇ ಆಗಿರ್ತಕ್ಕಂಥದ್ದು. ಬಹಳ ಎಕ್ಸ್ಪೇರ್ ಹೇಳ್ತಾ ಇದ್ದೇನೆ, ನಮ್ಮ ಕನ್ಫರ್ಸಲ್ಲಿ ಗಲಾಟೆ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಸರ್. ಯಾವ ಅಯೋಧ್ಯ ಚನ್ನಪಟ್ಟಣದಿಂದ ಬಂದು ಇವತ್ತು ಆ ವ್ಯವಸ್ಥೆನ ಹಾಳು ಮಾಡಿ ಇವತ್ತು ಆ ಮುಸ್ಲಿಂ ಮುಖಂಡರೇ ಹೇಳ್ತಾ ಇದ್ದಾರೆ ನಾವು ಈ ಅಯೋಧ್ಯೆ ಮಾಡಿರೋದು ತಪ್ಪು ಅಂತ. ಇವತ್ತು ನಮಗೆಲ್ಲ ಈ ಜಿಲ್ಲೆಗೆ ಮುಸಿ ಬಡಿಯುವಂಥ ಕೆಲಸ ಮಾಡ್ಕೊಂಡು ಅಂತೇಳಿ ಹೇಳ್ತಾರೆ. ಪಾಪ ಜಿಲ್ಲಾ ಮಂತ್ರಿ ಎಷ್ಟು ಚೆನ್ನಾಗಿ ಅಂದರೆ ನಮಗೇನು ಮಾಡೋಕ್ಕೆ ಕೆಲಸಿರುವಂತೆ BJP-ಅವ್ರಿಗೂ JDS-ಅವ್ರಿಗೂ ಅವರು ಬೇಕು ಕುತರ್ಜೆ ಮಾಡಬೇಕು ಅಂತೇಳಿ ಮಾತಾಡುವಂಥ ಮಾತುಗಳನ್ನು ಮಾತಾಡಿ ಇಂಥ ಹೀನಾಯ ಸ್ಥಿತಿಯಲ್ಲಿ ಈ ಜಿಲ್ಲೆಯನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದನ್ನ ಇವತ್ತು ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ, ಇವತ್ತು ಬಹುತೇಕ ಇವೆಲ್ಲರ ಆಶೀರ್ವಾದ, ಇವತ್ತು ನನಗೆ ಯಾವುದೋ ಕಳಂಕ, ನನ್ನ ನಿರಪರಾಧಿ ಮಂಡ್ಯ ಕೆರೆಯಲ್ಲಿ 107 ಸೈಟ್ಗಳನ್ನು ಹಂಚಿದ್ರು. ಆ ಸೈಟ್ ತಗೊಂಡಿದ್ದಂಥ ಆ ಸೈಟ್ ಸಾಹುಕಾರರು ಓನರ್ಗಳು ಮನೆ ಕಟ್ಟಿಗೆ ಯೋಗ್ಯತೆ ಇಲ್ಲ ಅಂತೇಳಿ 107 ಸೈಟ್ಗಳನ್ನು ವಾಪಸ್ ಮಾಡಿದ್ರು ಮಂಡ್ಯ ಮೂಡಕ್ಕೆ. ಆ ಮಾಡಿದಂಥ ಸಂದರ್ಭದಲ್ಲಿ ಬಹುತೇಕ ನಾನು ಆಗ್ತಾನೆ 2008ರಲ್ಲಿ ಡಿಲಿಮಿಟೇಷನ್ ಹಾಕಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಆಯಿತು. ನನ್ನ ದುದ್ದಾವಳಿ ಸೇರಿದ ಮೇಲೆ ನಮ್ಮ ಮಂಡ್ಯ ಬಾಡು ವಿಸಿಪುರ ಗೇಟ್ ಕಂಡರು ಆ ಗ್ರಾಮಗಳು ದುದ್ದಾವಳಿ ಸೇರುತ್ತೆ. ಆಗ ಅಲ್ಲಿ ಬೋರ್ಡ್ ಮೆಂಬರ್ ಕೂಡ ನಮ್ಮ ಬೋರ್ಡ್ನಲ್ಲಿ ಈ ಮೇಲ್ಕೋಟೆ MLA ಯಾರು ಇರ್ತಾರೆ ಅವರು ಬೋರ್ಡ್ ಮೆಂಬರ್ ಅಂತೇಳಿ ಮಾಡ್ತಾರೆ. ಆ ಸಬ್ಜೆಕ್ಟ್ ತಂದು ಸರ್ 107 ಸೈಟ್ ವಾಪಸ್ ಮಾಡಿಬಿಟ್ಟಿದ್ದಾರೆ, ನಮಗೆ ಸೈಟ್ ಬೇಡ, ಆ ಮನೆ ಕಟ್ಟಕ್ಕಾಗಲ್ಲ ಕೆರೆಯೊಳಗೆ ಅಂತೇಳಿ ಅದನ್ನ ಏನಾದರೂ ಮಾಡಿ ಯಾರೋ ರಿಯಲ್ ಎಸ್ಟೇಟ್ ಅವರು ಬೆಂಗಳೂರು ಬಂದಾರ ಸರ್ ಒಟ್ಟಿಗೆ ಮಾಡಿಬಿಟ್ಟು ಸ್ಟೇಟ್ ಆಫ್ ಮೈಸೂರಲ್ಲಿ ಸಾಲ ತಗೊಂಡಿದ್ದರಿಂದ ದುಡ್ಡು ಕಟ್ಬಿಡ್ತೀವಿ ಅಂತೇಳಿ ಆ ಕಮಿಷನ್ದು ಅಧಿಕಾರಿಗಳು ಹೇಳಿದ್ರಿ. ಯಾವ ರಿಯಲ್ ಎಸ್ಟೇಟ್ ಬೆಂಗಳೂರಲ್ಲಿ ಮಾರಕ್ಕೆ ಸೈಟ್ ತಗೊಂಡಿರೋದು ಆಯ್ತು, ಅವ್ರು ಬೇಡ ಸೈಟ್ ವಾಪಸ್ ಕೊಡ್ತಾರೆ. ಇನ್ನೊಂದ್ಸಲ ಕಾಲ್ ಮಾಡಿ ಲೋಕಲ್ ಆಗಿ ಬರಲಿ, ಅಲ್ಲಿ ಬೋರ್ಡ್ ಮೆಂಬರ್ ಆದವ್ರಿಗೆ ಆಫೀಸ್ ಮಾಡಕ್ಕೂ ಮತ್ತೊಂದು ಅವತ್ತೇನು ರೇಟ್ ಮಾಡುತ್ತೆ ಬಜಾರ್ ರೇಟು ಫಿಕ್ಸ್ ಮಾಡಿದ್ದೀವಿ. ಯಾರು ಬರಲಿಲ್ಲ ಅಂದ್ರೆ ನಮಗೂ ಒಂದು ಬರೀರಿ, ತೊಂದರೆ ಇಲ್ಲ, ಅದು ಕಟ್ಟಿರ್ತಕ್ಕ ನಾವು ಬರ್ಸ್ಕೊತೀವಿ, ಬರಲಿ ಆಮೇಲೆ ಯೋಚನೆ ಮಾಡೋಣ ಯಾಕೆ ಬರಲಿಲ್ಲ ಅಂತೇಳಿ ಮಾಡಿದ್ವಿ. ಅವತ್ತು ಆ ಸೈಟ್ಗಳನ್ನ ಕಾಲ್ ಮಾಡ್ತಿದ್ದ ಅರ್ಜಿ ತಗೊಂಡು ಒಂದು ರೀತಿ ಸರಿಯಾಗಿ ಬಂದ್ವಿ. ಇವಾಗ ಯಾರೋ ಒಬ್ಬರು ನಮ್ಮ ಸೈಟ್ ಸಿಕ್ಕಿಲ್ಲ ಅನ್ನೋರು ಲೋಕಾಯುಕ್ತ ಕೊಟ್ಟರು. ಲೋಕಾಯುಕ್ತದಲ್ಲೂ ಸರಿಯಾಗಿ ಹಂಚಿದ್ದಾರೆ ಅಂತ ಆಯಿತು. ಅದಕ್ಕೆ ತಗೊಂಡೋಗಿ ಕೇಸ CBI ಕೊಟ್ಟರು. ದೊಡ್ಡ ಹುನ್ನಾರ ನಡೆದಾಯ್ತು. ಏನಾದ್ರು ಮಾಡಿ ಪುಟ್ಟರಾಜವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತೇಳಿ ನಾನು ಆ ಮೀಟಿಂಗ್ ಹೋಗಿಲ್ಲ, ಆ ಡಿಸಿಷನ್ಗೆ ಸೈನ್ ಹಾಕಿಲ್ಲ. ಒಂದು ಇಷ್ಟೇ ಹೇಳಿದ್ರು, ಯಾರು ಬರಲಿಲ್ಲ ಅಂದರೆ ನಾವು ಬೇಕಾದ್ರೆ ಈಗ ಮಂಡ್ಯದಲ್ಲಿ ಕಳೆದ 17 ವರ್ಷದಿಂದ ಬಾಡಿಗೆ ಮನೆಯಲ್ಲಿದ್ದೀವಿ. ಅಲ್ಲಿ ಆಫೀಸ್ ಮಾಡ್ಕೊಂಡು ನನ್ನ ದುರ್ಗೋಪಡಿಯ ಕಾರ್ಯಕರ್ತರು ಮುಖಂಡರು ಬಂದರೆ ಕಷ್ಟ ದುಃಖ ವಿಚಾರ ಮಾಡಿದ್ದೆ ಅಂತೇಳಿ ಯಾರು ಬರಲಿಲ್ಲ ಕೊಡಿ ಅಂತ ಕೇಳಿದ್ವಿ. ಬಜಾರ್ ರೇಟ್ಗೆ 1,000 ಜಾಸ್ತಿ ನನಗೆ ಫಿಕ್ಸ್ ಮಾಡಿಸಿ 15 ಅಲಾಟ್ ಮಾಡಿದ್ವಿ.
ತಗೊಂಡೋಗಿ ಸೀಬೆ ಕೊಡಬೇಕಂತ 10 ಸೈಟ್ ತಗೊಂಡೋಗಿತ್ತು ನಾನು. ಅಷ್ಟು ನಮ್ಮನ್ನ ಜೀವ ಹಿಂಡಾಕ್ಬಿಟ್ರು. ಏನಾದ್ರು ಮಾಡಿ ಈ ಜೀವಮಾನದ ಪೊಲೀಸ್ ಸ್ಟೇಷನ್ ಕೇಸ್ ಹಾಕಲಿಲ್ಲ, ಕೊಟ್ಟ ಸೀಬೆಗೆ ಕೊಟ್ಟು ಜೈಲು ಹಾಕ್ಬೇಕು ಅಂತೇಳಿ ಬಹಳ ದೊಡ್ಡ ಉದಾರ ನಡೆದೋಯ್ತು. ಆದರೂ ನ್ಯಾಯ ವ್ಯವಸ್ಥೆ ನಮ್ಮ ಪರ ಇದ್ರು, ಹೈಕೋರ್ಟಲ್ಲಿ ಗೆದ್ದಿದ್ವಿ. ಇವತ್ತು ತಿರ್ಗಾ ಸಿಬಿಐ ಸುಪ್ರೀಂ ಕೋರ್ಟ್ ಹೋದ್ರು. ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಇದು ಸಿಬಿಐ ಕೋರ್ಟ್ ಯೋಗ್ಯತೆ ಇಲ್ಲ ಅಂತ ಯಾವುದೇ ತಪ್ಪು ಮಾಡಿಲ್ಲ ಪುಟ್ಟರಾಜು ಅಂತೇಳಿ ನಿಶ್ಚಿತವಾಗಿ ಹೋಗಬಾರ್ದು ಅಂತ ಕೆಲಸ ನಿಮ್ಮ ಆಶೀರ್ವಾದದಿಂದ ಆಗಿದೆ. ನೋಡಿದ್ದೀವಿ. ಬಹುತೇಕ ಕಳೆದ 2023 ಚುನಾವಣೆಯಲ್ಲಿ ಬಹುತೇಕ ನಮಗೆ 82,250 ಓಟ್ ಬಂದರು. ಇವತ್ತು ಬಹುತೇಕ ನಮ್ಮ ಓಟು ನಮ್ಗೆ ಗೊತ್ತಿದೆ. 10% ಓಟು ಚುನಾವಣೆ ಸಂದರ್ಭದಲ್ಲಿ ವೈದ್ಯರು ಕೂತಿರ್ತಾರೆ, ಪುಟ್ಟರಾಜು ನಡೆದಿದ್ದಾರೆ, ಪುಟ್ಟರಾಜು ಕಡೆ ತುಂಬುತ್ತಾರೆ, ಇನ್ನೊಂದು ನಡೆದಿದ್ದಾರೆ, ಇನ್ನೊಂದು ಕಡೆ ತುಂಬುತ್ತದೆ. ಆ 10% ಜನತೆಯನ್ನು ನಾವು ಯಾವತ್ತೂ ನಂಬ್ಕೊಂಡಿಲ್ಲ. ಈ 82,250 ಕೋಟಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು, ಮುಖಂಡರು, ನಮ್ಮ ವೋಟರ್ಸ್ ಇದ್ದಾರೆ. ಅವ್ರಿಗೋಸ್ಕರ ನಮ್ಮ ಬದುಕಿರ್ತಕ್ಕ ಕೊನೆಯ ಉಸಿರಿನ ತನಕ ನಿಮ್ಮ ಜೊತೆ ಇರಬೇಕು ಅಂತಕ್ಕಂಥದ್ದು ಅಷ್ಟೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಬಹುತೇಕ ಮುಂದೆ ನಾವೇನೋ ಆಗಬೇಕು ಅಂತಕ್ಕಂಥ ಅಭಿಲಾಷೆನೂ ನಾವು ಇಟ್ಕೊಂಡಿಲ್ಲ. ದಯಮಾಡಿ ನಾವು ಅರ್ಥ ಮಾಡ್ಕೊಂಡು, ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ಕೊನೆ ಶಾಸಕ ನಾನು, ಬೇಕೋಟೆ ವಿಧಾನಸಭಾ ಕ್ಷೇತ್ರದ ಮೊದಲನೇ ಶಾಸಕ. ಸ್ವತಂತ್ರ ಬಂದ ಇತಿಹಾಸದಲ್ಲಿ ಯಾರು ಲೋಕಸಭಾ ಸದಸ್ಯರಾಗಿರಲಿಲ್ಲ. ನಾನು ಕನ್ಫರ್ಮ್ ನಾನು ಲೋಕಸಭಾ ಸದಸ್ಯ ಆಗಿದ್ದೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಇವತ್ತು ದೇವೇಗೌಡ ಅಂತ ಒಬ್ಬ ಮಹಾನ್ ನಾಯಕನ ಜೊತೆ ನಾವು ಕೂತು ಅವತ್ತು ಸಂಸತ್ನಲ್ಲಿ ಕೆಲಸ ಮಾಡುವಂತ ಒಂದು ಅವಕಾಶ ಅವತ್ತು ನೀವು 16,500 ಲೀಡ್ ಕೊಟ್ಟ ಕಾರಣದಿಂದ ಅವತ್ತು ಗೆದ್ದು ಲೋಕಸಭಾ ಸದಸ್ಯರಾಗಿ ಪ್ರಪ್ರಥಮ ಬಾರಿಗೆ ಪಾಂಡುಪುರ ತಾಲೂಕಿನಲ್ಲಿ ಒಬ್ಬ ಲೋಕಸಭಾ ಸದಸ್ಯರಾಗುವಂತ ಅವಕಾಶ ನಿಮ್ಮಿಂದ ಸಿಕ್ಕಿದೆ. ಅದಕ್ಕೆ ಯಾವತ್ತೂ ಋಣಿಯಾಗಬೇಕು ಅಂತ ತೀರ್ಮಾನ ಮಾಡಿ. ಹಾಗೆ ಇವತ್ತು ಈ ತಾಲೂಕಿಗೆ ಮಂತ್ರಿಗಿರಿ ಸ್ವತಂತ್ರ ಬಂಧದಿಂದ ಸಿಕ್ಕಿರಲಿಲ್ಲ. ಇವತ್ತಿನ ಅದು ನಿಮ್ಮ ಆಶೀರ್ವಾದದಿಂದ 2018ರಲ್ಲಿ MP ಆಗಿ ಇಟ್ಕೊಂಡೆ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಿ ಕುಮಾರಣ್ಣ ಅಂತ ಒಬ್ಬ ಮಹಾನಾಯಕ ಕ್ಯಾಬಿನೆಟ್ನಲ್ಲಿ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಮಂತ್ರಿಯಾಗಿ ತಕ್ಷಣ ಜಿಲ್ಲಾ ಮಂತ್ರಿಯಾಗೂ ಸಹ ಜವಾಬ್ದಾರಿ ನಿರ್ವಹಿಸುವಂತ ಅವಕಾಶ ನಿಮ್ಮ ಆಶೀರ್ವಾದದಿಂದ ಸಿಕ್ಕಿದೆ. ಮುಂದೆ ಅದು ಏನಾದರೂ ಮಾಜಿನೇ, ಇದು 3 ಸಲ ಮಾಜಿ ಅಂತ ಯಾರು ಅನ್ನಕ್ಕಿಲ್ಲ. ಮಾಜಿ ಶಾಸಕ ಅಂತ ಏನಾದ್ರು ಮಾಜಿ ಲೋಕಸಭಾ ಸದಸ್ಯ 3 ಬಾರಿ ಆದರೂ ಮಾಜಿ ಲೋಕಸಭಾ ಸದಸ್ಯ ಅಂತಾನೆ ಅನ್ಕೊಳ್ಳೋದು. ತಿರ್ಗಾ ಮಾಜಿ ಮಂತ್ರಿ ಅಂದ್ರೆ 3 ಸಲ ಆದ್ರೂ ಮಾಜಿ ಮಂತ್ರಿ ಅಂತಾನೆ ಅನ್ನೋದು. ಬಹುತೇಕ ಈ ಸಲ 2024ರ ಲೋಕಸಭಾ ಚುನಾವಣೆಗೆ 3 ತಿಂಗಳಿಗಿಂತ ಮುಂಚೆ ಪ್ರಾರಂಭ ಆಯಿತು. ದೇವೇಗೌಡರು, ಕುಮಾರಣ್ಣ ಅವರು, ನಿಖಿಲ್ ಅವರು ನೀವೇ ಅಭ್ಯರ್ಥಿ ಆಗಬೇಕು ಅಂತೇಳಿ ನಾನು ಕೊನೆ ಗಂಟೆ ತಿಳ್ಕೊಂಡು ಕೊನೆಯಲ್ಲಿ ನಾನು ದೊಡ್ಡ ಕೂತ್ಕೊಂಡು ದಯಮಾಡಿ ನಾನು ತಿರುಗಿ ಹೋಗ್ತಲ್ಲ 100 ಭಾಗ ಈ ಸಲ ಯಾರೇ ನಿಂತರೂ ನಾವು ಮಂಡ್ಯದಲ್ಲಿ ಗೆಲ್ತೀವಿ. ಕುಮಾರಣ್ಣವ್ರನ್ನ ನಾವು ಅಭ್ಯರ್ಥಿ ಮಾಡಿ ಗೆಲ್ಲಿಸ್ಕೊಂಡ್ರೆ ಇವತ್ತು ಏನು ಈ ದೇಶವನ್ನು ಮುನ್ನಡೆಸ್ತಾ ಇರತಕ್ಕಂಥ ನರೇಂದ್ರ ಮೋದಿಜಿಯವರ ಜೊತೆ ಒಬ್ಬ ದೊಡ್ಡ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಬಲವಂತವಾಗಿ ತಂದ ಒಂದು ಆಶೀರ್ವಾದ ಮಾಡಿದ್ವಿ, ಬಲವಂತ ಕ್ಯಾಂಡಿಡೇಟ್ ಮಾಡಿದ್ವಿ. ಬಹುತೇಕ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ರೀತಿಯಲ್ಲಿ 51,000 ಲೀಡ್ ಕೊಡುವ ಕುಮಾರಣ್ಣ ಅವರಿಗೆ ಲೀಡ್ ಕೊಟ್ಟು ಲೋಕಸಭಾ ಸದಸ್ಯರಿಗೆ ಆಶೀರ್ವಾದ ಮಾಡಿದ್ದೀರಿ. ಆ ಕಾರಣದಿಂದ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ. ಏನು ಸರ್ಕಾರ ಆಗಲಿ ಅದರಲ್ಲಿ ಏನು ಪ್ರಕಟಿಸ್ಕೋಬೇಡಿ, ಜನರ ಬುದ್ಧಿ ಕಲಿಸ್ತಾರೆ. ನಮ್ಮಲ್ಲೇನು 100 ಭಾಗ ಮುಂದೊಂದು ಆಗ್ತಾರೆ, ಇನ್ನೊಂದು ಆಡೋ ಜನ ನಮ್ಮೆಲ್ಲ ಇದೆಲ್ಲ ಬರ್ತಿದ್ದೀವಿ. ಅದ್ರ ಬಗ್ಗೆ ಯಾರು ಕೈಗೆಡಿಸ್ಕೋಬೇಡಿ. ಬಹುತೇಕ 35 ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಇವತ್ತು ಹೆಚ್ಚು ಕಮ್ಮಿ 23 ಯುದ್ಧಾವಧಿ ಸೇರಿದಾಗೆ 23-24 ಸೊಸೈಟಿಗಳಲ್ಲಿ ಇವತ್ತು ನಮ್ಮ ಆಡಳಿತ ಮಂಡಳಿಯನ್ನು ತಂದುಕೊಡುವಂಥ ಕೆಲಸ ಮಾಡಿದ್ದೀರಿ. ನಡೆದಂಥ ಟ್ರೇಡ್ ಬ್ಯಾಂಕಲ್ಲಿ ಗೆಲ್ಲಿಸ್ಕೊಡುವಂಥ ಕೆಲಸ ಮಾಡಿದ್ದೀರಿ. ಇವತ್ತು ಇದೇ 28ಕ್ಕೆ ಈಗ KPCMS ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಇದೆ. DCC ಬ್ಯಾಂಕ್ ಡೆಲಿಗೇಷನ್ಗಳಿಗಾಗಲೇ ಮಾಡಿ ಕಳಿಸಿ ವೋಟ್ ಲಿಸ್ಟ್ ರೆಡಿ ಆಗ್ತಾ ಇದೆ. ಎಲ್ರಿಗೂ ಏನು 25 ಜನ ಇದ್ರೆ 25 ಜನನು ನಾವು DCC ಬ್ಯಾಂಕ್ ಡೈರೆಕ್ಟ್ ಮಾಡೋಕ್ಕಾಗಲ್ಲ. 25 ಜನನು ನಾವು KPCMS ಡೈರೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲೂ ಕೊಟ್ಟಿದ್ದೀವಿ, ಎಲ್ಲೂ ಕೊಟ್ಟಿಲ್ಲ, ಅವೆಲ್ಲ ಸಮಿತಿ ಮಾಡ್ತೀವಿ. ನಾವೆಲ್ಲ ಅದಕ್ಕೂ ತೀರ್ಮಾನ ಮಾಡಿ ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ. ಇವತ್ತು ದಯಮಾಡಿ ಯಾರ್ಯಾರು ಆಕಾಂಕ್ಷಿಸಿದ್ದೀರಿ ಬಂದು ದಯಮಾಡಿ ಇಲ್ಲಿ ಹೆಸರು ಬರೆಸಿ ನಿಮ್ಮ
ನಿಮ್ಮ ಅಭಿಪ್ರಾಯಗಳಿರಿ. ಇನ್ನೇನಾದರೂ ವಿಚಾರಗಳಿದ್ರೆ ಪಾರ್ಟಿ ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳು ನಡೆಸಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು. ನಿಖಿಲ್ ಅವರು ಇಡೀ 80 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದಾರೆ. ನಾವು ಈಗಾಗಲೇ ಕಳೆದ ಧರ್ಮಸ್ಥಳದ ಕಾರ್ಯಕ್ರಮಕ್ಕೆ ಹೋಗಿ ಮುನ್ನ ಮಾಡಬೇಕಾಗಿತ್ತು. ಆ ಧರ್ಮಸ್ಥಳದ ಕಾರ್ಯಕ್ರಮ ಕಾರಣದಿಂದ ಮುಂದಕ್ಕಾಗಿದ್ದೀವಿ. ಇವತ್ತಿನ ದಿನ ಇವರಿಗೆ ಕಾರ್ಯಕ್ರಮ ಇರೋ ಕಾರಣದಿಂದ ಒಂದು ವಾರ ಮುಂದಕ್ಕಾಗಿ ಅಂತಕ್ಕಂಥದ್ದನ್ನು ಈಗ ತಾನೇ ನಾವು ದೂರವಾಣಿ ಮುಖಾಂತರ ತಿಳಿಸಿದ್ದಾರೆ. ಆ ದಿನಾಂಕವನ್ನು ಕೇಳಿ ಡೇಟನ್ನು ನಾವು ಫಿಕ್ಸ್ ಮಾಡ್ತೀವಿ. ಏನು ನೂತನ ಸಹಕಾರಿ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ನಮ್ಮೆಲ್ಲ ಪ್ರಮುಖರನ್ನ ಅವತ್ತು ಅಭಿನಂದಿಸುವಂಥದ್ದು, ನಿಮಗೆ ಗೌರವ ತರ್ತಕ್ಕಂಥದ್ದನ್ನು ರಾಜ್ಯ ಮಟ್ಟದ ನಾಯಕರುಗಳಲ್ಲಿ ಮಾಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆ ಕಾರ್ಯಕ್ರಮವನ್ನು ಡೇಟ್ ದಿನಾಂಕ ಗೊತ್ತುಪಡಿಸ್ತೀವಿ. ಅವತ್ತು ಆ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಯಾರ್ಯಾರು ಮೊದಲು ಏನು ಡೆಲಿಗೇಷನ್ ತಿಂದಿದ್ದೀರಿ ಅದರಲ್ಲಿ ನಿಮ್ಮ ಯಾರ್ಯಾರು ಡೆಲಿಗೇಷನ್ ಅಂತಕ್ಕಂಥದ್ದನ್ನ ನಿಮ್ಮ ಸೊಸೈಟಿ ಹೆಸರು ಪರಿಚಯ ಮಾಡಿಕೊಂಡು ಒಂದು ಮಾತನ್ನು ಹೇಳಬೇಕು. ಆಕಾಂಕ್ಷಿತರಾಗಿದ್ದರೆ ನಾನು ಆಕಾಂಕ್ಷಿತನಾಗಿದ್ದೀನಿ, ಪಕ್ಷ ಏನು ತೀರ್ಮಾನ ಮಾಡುತ್ತೋ ಈ ಸಭೆ ಸಾಕ್ಷಿಯಾಗಿ ನಾನು ನಡ್ಕೊತೀನಿ